ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಸೆಕೆಂಡ್ PUC ಅಕೌಂಟೆನ್ಸಿಯ ಮೊದಲನೇ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಅಕೌಂಟೆನ್ಸಿಯ ಮೊದಲನೇ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ನ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ 6 ಮಾರ್ಕ್ಸ್ನ ಪ್ರಾಬ್ಲಮ್ಗಳು ಬರ್ತವೆ. 6 ಮಾರ್ಕ್ಸ್ನ ಪ್ರಾಬ್ಲಮನ್ನು ನೋಡಿದಾಗ 3 ಥರದ ಪ್ರಾಬ್ಲಮ್ಗಳಲ್ಲಿ ಕೇಳ್ತಾರೆ. ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ, ಹಾಗೆ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಹಾಗೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನಲ್ಲಿ 2 ಮೆಥಡಲ್ಲಿ ಕ್ವಶನ್ಗಳು ಬರ್ತವೆ, ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಹಾಗೆ ಪ್ರಾಡಕ್ಟ್ ಮೆಥಡ್. ಸೇಮ್ ಇಂಟರ್ವಲ್ಸ್ನಲ್ಲಿ ಸೇಮ್ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡಾಗ ನಾವು ಆವ್ರೇಜ್ ಪೀರಿಯಡ್ ಮೆಥಡನ್ನು ಬಳಸ್ಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಹಾಗೆ ಬೇರೆ ಬೇರೆ ಇಂಟರ್ವಲ್ಸ್ನಲ್ಲಿ ಟೈಮಿಂಗ್ಸ್ನಲ್ಲಿ ಬೇರೆ ಬೇರೆ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡಿದ್ದರೆ ಆ ಥರದ ಸಿಚುವೇಷನಲ್ಲಿ ಪ್ರಾಡಕ್ಟ್ ಮೆಥಡನ್ನು ಬಳಸ್ಕೊಂಡು ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕಂಟಿನ್ಯೂಯೇಷನ್ ಪಾರ್ಟ್. ಇದರಲ್ಲಿ ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸ್ ಮೇಲಿರುವಂತಹ ಇಂಟ್ರೆಸ್ಟನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡುವಂತಹ ಒಂದು ಅಕೌಂಟು ಇದಾಗಿರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಹಾಗೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಒಂದು ಬಿಸ್ನೆಸ್ನಲ್ಲಿ ಯಾವುದೇ ಒಬ್ಬ ಹೊಸ ಪಾರ್ಟ್ನರನ್ನು ಸೇರಿಸ್ಕೊಂಡಾಗ ಇರುವಂತಹ ಓಲ್ಡ್ ಪಾರ್ಟ್ನರ್ಸ್ಗಳು ಅವನಿಗೆ ಎಷ್ಟು ಪ್ರಾಫಿಟನ್ನು ಕೊಡ್ತೀವಿ ಅನ್ನುವಂತಹ ಗ್ಯಾರಂಟಿಯನ್ನು ಕೊಡ್ತಾರೆ ಅನ್ನುವಂಥದ್ದು ಈ ಸಿಚುವೇಷನ್ನಲ್ಲಿ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಈ ಸಿಚುವೇಷನಲ್ಲಿ ನೀವು ಡೈರೆಕ್ಟ್ ಆ್ಯನ್ಯುವಲ್ ಎಕ್ಸಾಮ್ ಒಂದನ್ನೇ ತಲೆಯಲ್ಲಿಟ್ಕೊಂಡು ಪ್ರಿಪೇರ್ ಆಗೋದಕ್ಕೆ ಆಗಲ್ಲ. ಯಾಕೆ ಅಂತ ಅಂದರೆ ನೀವು ಇನ್ನು 2 ಟೆಸ್ಟನ್ನು ಬರೀಬೇಕು, ಮಿಡ್ ಟರ್ಮ್ ಇರುತ್ತೆ, ಪ್ರಿಪ್ರೇಟ್ರಿ ಇರುತ್ತೆ, ಅದಾದಮೇಲೆ ಆ್ಯನ್ಯುವಲ್ ಎಕ್ಸಾಮ್ ಬರೋದ್ರಿಂದ ಈ ಚಾಪ್ಟರ್ನಲ್ಲಿ ಬರುವಂತಹ ಥಿಯರಿ ಕಾನ್ಸೆಪ್ಟ್ಗಳ ಬಗ್ಗೆ ಕೂಡ ನೀವು ಕಾನ್ಸಂಟ್ರೇಷನನ್ನು ಮಾಡಬೇಕಾಗತ್ತೆ. ಇಲ್ಲಿರುವಂತಹ ಥಿಯರಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ನೆನಪಲ್ಲಿಟ್ಕೊಂಡ್ರೆ ಯಾವಾಗಲೂ ಕೂಡ ಅದು ಮರೆತು ಹೋಗೋದಿಲ್ಲ. ಇಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು, ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ತಾ ಬರೋಣ. ಮೊದಲನೇ ಕ್ವಶನ್, ಇಫ್ ಎ ಫರ್ಮ್ ಈಸ್ ಎಂಗೇಜ್ಡ್ ಇನ್ ದ ಬ್ಯಾಂಕಿಂಗ್ ಬಿಸ್ನೆಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ ಈಸ್. ಯಾವುದೇ ಒಂದು ಫರ್ಮ್ ಒಂದು ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಗಳು ಎಷ್ಟು ಇರಬೇಕು ಅನ್ನುವಂಥದ್ದು. ಯಾವುದೇ ಒಂದು ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಮಾಡ್ತಾ ಇರುವಂಥ ಫರ್ಮಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ನ ಸಂಖ್ಯೆ ಎಷ್ಟಿರಬೇಕು ಅಂತ ಅಂದರೆ 50 ಇರಬೇಕು. ಇಲ್ಲಿ ಆಪ್ಷನ್ಸು 10, 20, 30 ನನ್ ಆಫ್ ದೀಸ್ ಕೊಟ್ಟಿದ್ದಾರೆ. ಸರಿಯಾದ ಆನ್ಸರ್ 50. ನೆಕ್ಸ್ಟ್ ಕ್ವೆಶನ್, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ಲೀಸ್ಟ್. ಯಾವುದೇ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಫಾರ್ಮ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಅಟ್ಲೀಸ್ಟ್ ಎಷ್ಟು ಜನ ಇರಬೇಕು. ಯಾವುದೇ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ನಾವು ಕರಿತೀವಿ ಅಂತ ಅಂದರೆ ಪಾರ್ಟ್ನರ್ಶಿಪ್ ಅಂದ್ರೇ ಅಲ್ಲಿ 1ಕ್ಕಿಂತ ಹೆಚ್ಚು ಜನ ಇರಬೇಕು. ಅಂದರೆ ಮಿನಿಮಮ್ 2 ಅಲ್ಲಿ ಇರಲೇಬೇಕು, 2 ಜನ ಇರಲೇಬೇಕು. 2 ಪರ್ಸನ್ಸ್ ಅನ್ನುವಂಥದ್ದು ಸರಿಯಾದ ಆನ್ಸರ್. ನೆಕ್ಸ್ಟ್, ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಶುಡ್ ಬಿ. ಏನು ಪಾರ್ಟ್ನರ್ಶಿಪ್ನ ಅಗ್ರಿಮೆಂಟ್ ಆಗುತ್ತೆ ಅದು ಯಾವ ರೂಪದಲ್ಲಿ ಇರಬೇಕು ಅನ್ನುವಂಥದ್ದು ಓರಲ್, ರಿಟನ್, ಓರಲ್ ಆರ್ ರಿಟನ್, ನನ್ ಆಫ್ ದೀಸ್. ಈ ಅಗ್ರಿಮೆಂಟ್ ಅನ್ನುವಂಥದ್ದು ಓರಲ್ ಆದರೂ ಆಗಿರ್ಬೋದು, ರಿಟನ್ ಆದರೂ ಆಗಿರ್ಬೋದು, ಮೌಖಿಕ ರೂಪದಲ್ಲಾದರೂ ಆಗಿರ್ಬೋದು, ಅಥವಾ ಬರವಣಿಗೆ ರೂಪದಲ್ಲಿ ಕೂಡ ಆಗಿರ್ಬೋದು. ಯಾವುದೇ ರೀತಿಯಲ್ಲಿ ಆಗಿರುವಂತಹ ಅಗ್ರಿಮೆಂಟನ್ನು ಕೂಡ ನಾವು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಪಾರ್ಟ್ನರ್ಶಿಪ್ ಡೀಡ್. ಒಂದು ಪಾರ್ಟ್ನರ್ಶಿಪ್ ಡೀಡ್ ಅಂತ ಅಂದರೆ ಅಲ್ಲಿ ಏನೆಲ್ಲ ಇರಬೇಕು? ನೇಮ್ ಆಫ್ ದ ಫರ್ಮ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಆಲ್ ಆಫ್ ದ ಅಬೌವ್. ಒಂದು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿಬೇಕು ಅಂತ ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಇರುವಂತಹ ಪಾರ್ಟ್ನರ್ಸ್ಗಳು ಪಾರ್ಟ್ನರ್ಶಿಪ್ ಡೀಡನ್ನು ಮಾಡ್ಕೊಳ್ತಾರೆ. ಆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಿರಬೇಕು? ಕಂಪನಿಯ ಹೆಸರಿರಬೇಕು,
ಅಲ್ಲಿರುವಂತಹ ಎಲ್ಲ ಪಾರ್ಟ್ನರ್ಗಳ ಹೆಸರು ಮತ್ತು ಅಡ್ರೆಸ್ ಇರಬೇಕು. ಹಾಗೆ ಅವರಿಗೆ ಸೇರಬೇಕಾಗಿರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಇವಿಷ್ಟು ಕೂಡ ಇರಬೇಕು. ನೆಕ್ಸ್ಟ್, ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಟು ಶೇರ್. ಅಂದರೆ ಈ ಅಗ್ರಿಮೆಂಟಲ್ಲಿ ಏನಿರಬೇಕು ಅಂತ ಅಂದರೆ ಅಲ್ಲಿರುವಂತಹ ಎಲ್ಲ ಪಾರ್ಟ್ನರ್ಗಳು ಬರುವಂತಹ ಪ್ರಾಫಿಟ್ ಹಾಗೆ ಲಾಸ್ ಎರಡನ್ನೂ ಕೂಡ ಅವರು ಶೇರ್ ಮಾಡ್ಕೊಳ್ಬೇಕು. ಪ್ರಾಫಿಟನ್ನು ಮಾತ್ರ ತೊಗೊಂಡು ಹೋಗ್ತೀನಿ, ನನಗೆ ಲಾಸ್ ಬೇಡ ಅನ್ನೋ ಹಾಗೆ ಇಲ್ಲ. ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಅದರಲ್ಲಿ ಅವರಿಗೆ ಶೇರ್ ಇರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸಸ್ ಅದನ್ನು ಅವರು ಶೇರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಇಫ್ ಅ ಫರ್ಮ್ ಈಸ್ ಎಂಗೇಜ್ಡ್ ಇನ್ ಅದರ್ ದ್ಯಾನ್ ಬ್ಯಾಂಕಿಂಗ್ ಬಿಸ್ನೆಸ್, ದ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ ಈಸ್. ಒಂದು ಯಾವುದೋ ಫರ್ಮ್ ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಬಿಟ್ಟು ಬೇರೆ ಯಾವುದೋ ಬಿಸ್ನೆಸ್ಸನ್ನು ಮಾಡ್ತಾ ಇದೆ ಅಂತ ಅಂದರೆ, ಅದು ಪಾರ್ಟ್ನರ್ಶಿಪ್ ಫರ್ಮ್ ಆಗಿದೆ ಅಂತ ಅಂದರೆ, ಅಲ್ಲಿ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ ಎಷ್ಟಿರಬೇಕು. ಯಾವುದೇ ಬಿಸ್ನೆಸ್ ಆಗಿದ್ರೂ ಕೂಡ ಅದು ಪಾರ್ಟ್ನರ್ಶಿಪ್ ಅಂತ ಬಂತು ಅಂತ ಅಂದರೆ ಅಲ್ಲಿ ಮಿನಿಮಮ್ ಇಬ್ಬರು ಇರಲೇಬೇಕು, 2 ಜನ ಇರಲೇಬೇಕು. ಇಲ್ಲ ಅಂತ ಅಂದರೆ ಅದನ್ನು ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಆ್ಯಂಡ್ ಪ್ರಿಪೇರ್ಡ್ ಆ್ಯಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್, ಸ್ಟ್ಯಾಂಪ್ ಆ್ಯಕ್ಟ್, ಕಂಪನೀಸ್ ಆ್ಯಕ್ಟ್, ನನ್ ಆಫ್ ದ ಅಬೌವ್. ಒಂದು ಪಾರ್ಟ್ನರ್ಶಿಪ್ ಡೀಡ್ ಅನ್ನುವಂಥದ್ದು ಯಾವುದರ ಪ್ರಕಾರವಾಗಿ ಅದು ಪ್ರಿಪೇರ್ ಆಗಿರುತ್ತೆ, ಯಾವುದಕ್ಕೆ ಅನುಸಾರವಾಗಿ ಅದು ಪ್ರಿಪೇರ್ ಆಗಿರುತ್ತೆ ಅಂತ ಅಂದರೆ ನೋಡಿ, ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಅದರಲ್ಲಿ ಏನೆಲ್ಲ ಇರಬೇಕು, ಏನಿರಬೇಕು ಅಂತ ಹೇಳಿರುವಂತಹ ಒಂದು ಆ್ಯಕ್ಟ್ ಯಾವುದು ಅನ್ನುವಂಥದ್ದು ಈ ಕ್ವಶನ್. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ ನೀವು. ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಇರುತ್ತೆ, ನೀವು ಅಲ್ಲಿಗೆ ಹೋಗ್ತೀರಾ. ಆದರೆ ಸರಿಯಾದ ಆನ್ಸರ್ ಸ್ಟ್ಯಾಂಪ್ ಆ್ಯಕ್ಟ್. ನೆಕ್ಸ್ಟ್, ದ ಬಿಸ್ನೆಸ್ ಆಫ್ ಅ ಪಾರ್ಟ್ನರ್ಶಿಪ್ ಕನ್ಸರ್ನ್ ಮೇ ಬಿ ಕ್ಯಾರಿಡ್ ಆನ್. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಯಾರು ಅದನ್ನು ಕ್ಯಾರಿ ಮಾಡಿಕೊಂಡು ಹೋಗಬಹುದು ಅನ್ನುವಂಥದ್ದು. ಆಲ್ ಪಾರ್ಟ್ನರ್ಸ್, ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಪಾರ್ಟ್ನರ್ಸ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್, ನನ್ ಆಫ್ ದ ಅಬೌವ್. ಎಲ್ಲ ಪಾರ್ಟ್ನರ್ಸ್ಗಳು ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಅದರಲ್ಲಿ ಯಾರೋ ಒಬ್ಬ ಕೂಡ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಅಥವಾ ಜೊತೆಗೆ ಎಲ್ಲರೂ, ಅಥವಾ ಅಲ್ಲಿರುವಂತಹ ಯಾರಾದರೂ ಅವರ ಪರವಾಗಿ ಒಬ್ಬರು ಅದನ್ನು ಕ್ಯಾರಿ ಮಾಡಿಕೊಂಡು ಹೋಗಬಹುದು ಅನ್ನುವಂಥದ್ದು ಪಾರ್ಟ್ನರ್ಶಿಪ್ನ ರೂಲ್ ಆಗಿರುತ್ತೆ. ನೆಕ್ಸ್ಟ್, ದ ಕ್ಲಾಸಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕ್ಯಾನ್ ಬಿ ಆಲ್ಟರ್ಡ್ ವಿತ್ ದ ಕನ್ಸೆಂಟ್ ಆಫ್ 2 ಪಾರ್ಟ್ನರ್ಸ್, 10 ಪಾರ್ಟ್ನರ್ಸ್, 20 ಪಾರ್ಟ್ನರ್ಸ್, ಆಲ್ ದ ಪಾರ್ಟ್ನರ್ಸ್. ನೋಡಿ, ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು, ಕಂಪನಿ ಹೆಸರು ಚೇಂಜ್ ಮಾಡಬೇಕು, ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಚೇಂಜ್ ಮಾಡಬೇಕು, ಯಾವುದೇ ಥರದ ಆಲ್ಟ್ರೇಷನ್ ಇದ್ದರೂ ಕೂಡ ಅದು ಎಲ್ಲ ಪಾರ್ಟ್ನರ್ನ ಗಮನಕ್ಕೆ ಬಂದೇ ಚೇಂಜಸ್ಗಳು ಆಗಬೇಕು. ಯಾವುದೇ ಒಬ್ಬ ಪಾರ್ಟ್ನರ್ ಅಥವಾ ಇಬ್ಬರು ಪಾರ್ಟ್ನರ್ ಅದನ್ನು ಚೇಂಜಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಎಲ್ಲ ಪಾರ್ಟ್ನರ್ಗಳ ಗಮನಕ್ಕೆ ಬಂದು ಏನೇ ಚೇಂಜಸ್ ಇದ್ರೂ ಅಲ್ಲಿ ನಡಿಬೇಕು ಅನ್ನುವಂಥದ್ದು. ನೆಕ್ಸ್ಟ್, ದ ಲಯಬಿಲಿಟಿ ಆಫ್ ಅ ಪಾರ್ಟ್ನರ್ ಆರ್ ಆ್ಯಕ್ಟ್ಸ್ ಆಫ್ ದ ಫರ್ಮ್. ಯಾವಾಗಲೂ ಕೂಡ ಒಂದು ಬಿಸ್ನೆಸ್ನ ಲಯಬಿಲಿಟಿ ಅಂತ ಬಂದಾಗ ಅದು ಯಾವಾಗಲೂ ಕೂಡ ಅನ್ಲಿಮಿಟೆಡ್ಡೇ ಆಗಿರುತ್ತೆ. ಅದು ಅನ್ಲಿಮಿಟೆಡ್ ಆಗಿರಬೇಕು. ಅನ್ಲಿಮಿಟೆಡ್ ಲಯಬಿಲಿಟಿಯನ್ನು ಬೇರ್ ಮಾಡುವಂಥದ್ದು ಪ್ರತಿಯೊಬ್ಬ ಪಾರ್ಟ್ನರ್ನ ಜವಾಬ್ದಾರಿ. ನೆಕ್ಸ್ಟ್, if any partner has advanced some money to the firm beyond the amount of his capital, he shall be entitled to get interest on the amount at the rate of. ಯಾವುದೇ ಒಬ್ಬ ಪಾರ್ಟ್ನರ್ ಅವನ ಕ್ಯಾಪಿಟಲ್ನಲ್ಲಿ ಕಂಪನಿಗೆ ಅವನು ಅಡ್ವಾನ್ಸ್ಡ್ ಮನಿಯನ್ನು ಕೊಟ್ಟಿದ್ದರೆ, ಈ ಸಿಚುವೇಷನ್ನಲ್ಲಿ ಅವನಿಗೆ ಎಷ್ಟು ಇಂಟ್ರೆಸ್ಟನ್ನು ಪಡ್ಕೊಳ್ಳುವಂತಹ ಅಧಿಕಾರ ಇರುತ್ತೆ ಅಂತ ಅಂದರೆ 1 ವರ್ಷಕ್ಕೆ 6% ಇಂಟ್ರೆಸ್ಟನ್ನು ಪಡ್ಕೊಳ್ಳುವಂತಹ ಹಕ್ಕು ಅವನದಾಗಿರುತ್ತೆ. ಅದರ ಮೇಲೆ ಅವನಿಗೆ ಅಧಿಕಾರ ಇರುತ್ತೆ. ಅಡ್ವಾನ್ಸ್ಡ್ ಅವನ ಕ್ಯಾಪಿಟಲ್ನ ಅವನು ಕಂಪನಿಗೆ ಇನ್ವೆಸ್ಟ್ ಮಾಡಿದರೆ, ಕೊಟ್ಟಿದ್ದರೆ, ಅಡ್ವಾನ್ಸ್ ಆಗಿ ಕೊಟ್ಟಿದ್ದರೆ ಆ ಅಮೌಂಟ್ ಮೇಲೆ ಅವನು 1 ವರ್ಷಕ್ಕೆ 6% ಇಂಟ್ರೆಸ್ಟನ್ನು ತಗೊಳ್ಬಹುದು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಜನರಲಿ ಪ್ರೊವೈಡೆಡ್ ಇನ್ ಸಿಚುವೇಶನ್ಸ್. ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟನ್ನು ಯಾವ ಸಿಚುವೇಷನ್ನಲ್ಲಿ ಕೊಡ್ತಾರೆ ಅಂತ
when the partners contribute unequal amounts of capital but share profits equally. When the capital contribution is same but sharing profits unequally. ಒಂದೇ ಥರದ ಅಮೌಂಟನ್ನು ಅವರು ಇನ್ವೆಸ್ಟ್ ಮಾಡಿ ಬೇರೆ ಪ್ರಾಫಿಟನ್ನು ಬೇರೆ ಬೇರೆ ರೇಷಿಯೋ ಇರ್ಬೋದು, ಅಥವಾ ಬೇರೆ ಬೇರೆ ಅಮೌಂಟ್ಗಳನ್ನು ಇನ್ವೆಸ್ಟ್ ಮಾಡಿ ಒಂದೇ ಥರದ ರೇಷಿಯೋದಲ್ಲಿ ಅವರು ಪ್ರಾಫಿಟನ್ನು ಪಡ್ಕೊಳ್ಬೋದು. ಯಾವುದೇ ಸಿಚುವೇಶನ್ ಆಗಿರ್ಬೋದು. ಈಗ ಒಬ್ಬರು 10,000 ಕೊಟ್ಟಿದ್ದರೆ ಒಬ್ಬರು 20,000 ಕೊಡ್ಬೋದು. ಈ ಸಿಚುವೇಷನಲ್ಲಿ ಕೂಡ ಇಂಟ್ರೆಸ್ಟ್ ಬರುತ್ತೆ, ಈಕ್ವಲ್ ಆಗಿ ಕೂಡ ಶೇರ್ ಮಾಡ್ಕೊಳ್ಬೋದು. ಇನ್ನೊಂದು ಸಿಚುವೇಷನಲ್ಲಿ ಬೇರೆ ಬೇರೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿರಬಹುದು, ಬೇರೆ ಬೇರೆ ಥರದ ರೇಷಿಯೋದಲ್ಲಿ ಅವರು ಪ್ರಾಫಿಟನ್ನು ತಗೊಳ್ಬೋದು. ಸಿಚುವೇಶನ್ ಯಾವುದೇ ಇರ್ಬೋದು, ಇಂಟ್ರೆಸ್ಟು ಬಂದೇ ಬರುತ್ತೆ. ನೆಕ್ಸ್ಟ್, ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಆನ್ ದ ಫಸ್ಟ್ ಡೇ ಆಫ್ ಎವರಿ ಮಂತ್, ಇಂಟ್ರೆಸ್ಟ್ ಆನ್ ಟೋಟಲ್ ಅಮೌಂಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್. ಇಲ್ಲಿ ಪ್ರತಿ ತಿಂಗಳ ಮೊದಲನೇ ದಿನದಲ್ಲಿ ಇಂಟ್ರೆಸ್ಟ್ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡಿದ್ರೆ ಅದನ್ನು ನಾವು ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಆವ್ರೇಜ್ ಪೀರಿಯಡನ್ನು ತಗೊಳ್ಬೇಕಾದಾಗ ಎಷ್ಟು ತಗೊಳ್ತೀವಿ? ಆವ್ರೇಜ್ ಪೀರಿಯಡನ್ನು ನಾವು ಫಸ್ಟ್ ಡೇ ಆಫ್ ಎವ್ರಿ ಮಂತ್ ಬಿಗಿನಿಂಗ್ ಅಂತ ಇದ್ದರೆ ನಾವು 6.5 ಮಂತ್ಗೆ ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಇದನ್ನು ಕ್ಯಾಲ್ಕುಲೇಷನಲ್ಲಿ ನಮಗೆ ಗೊತ್ತಾಗತ್ತೆ. ನೆಕ್ಸ್ಟ್, when varying amounts are withdrawn at different intervals, the interest is calculated by using. ಬೇರೆ ಬೇರೆ ಇಂಟರ್ವಲ್ಗಳಲ್ಲಿ ಬೇರೆ ಬೇರೆ ಅಮೌಂಟ್ಗಳನ್ನು ವಿತ್ಡ್ರಾನ್ ಮಾಡ್ಕೊಂಡಿದ್ರೆ ನಾವು ಯಾವ ಮೆಥಡನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ? ಬೇರೆ ಇಂಟರ್ವಲ್ಸ್ ಬೇರೆ ಅಮೌಂಟ್ ಆಗಿದ್ದರೆ ನಾವು ಪ್ರಾಡಕ್ಟ್ ಮೆಥಡನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ನಾವಲ್ಲಿ ಎಷ್ಟು ಮಂತ್ ಅನ್ನುವಂಥದ್ದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಪ್ರಾಡಕ್ಟ್ ಮೆಥಡನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ನೆಕ್ಸ್ಟ್, ಅಡ್ಜಸ್ಟ್ಮೆಂಟ್ಸ್ ಫಾರ್ ಕರೆಕ್ಷನ್ ಆಫ್ ಒಮಿಷನ್ ಆ್ಯಂಡ್ ಕಮಿಷನ್ ಕ್ಯಾನ್ ಬಿ ಮೇಡ್. ಕೆಲವೊಂದು ಸಲ ಏನಾಗಿರುತ್ತೆ ಅಂತಂದರೆ ಕೆಲವೊಂದು ಎಂಟ್ರಿಗಳು ಬಿಟ್ಟು ಹೋಗಿರುತ್ತೆ. ಇನ್ನು ಕೆಲವೊಂದು ಸಿಚುವೇಷನಲ್ಲಿ ಏನಾಗಿರುತ್ತೆ ಅಂದರೆ ಯಾವುದೋ ಎಂಟ್ರಿಗಳು ಎರಡೆರಡು ಸಲ ಎಂಟ್ರಿ ಆಗಿರುತ್ತೆ, ಬೈ ಮಿಸ್ಟೇಕ್ ಎಂಟ್ರಿ ಆಗಿರುತ್ತೆ. ಈ ಸಿಚುವೇಷನನ್ನು ನಾವು ಎರರ್ ಆಫ್ ಕಮಿಷನ್, ಎರರ್ ಆಫ್ ಒಮಿಷನ್ ಅಂತ ಕರಿತೀವಿ. ಹೀಗಾಗಿದ್ದಾಗ ಅದನ್ನು ಎಲ್ಲಿ ಅಡ್ಜಸ್ಟ್ ಮಾಡಬಹುದು ಅಂತ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟಲ್ಲಿ ಕೂಡ ನಾವು ಅಡ್ಜಸ್ಟ್ ಮಾಡಬಹುದು. ಅಥವಾ ಕಂಪನಿಯಲ್ಲಿ ಇರುವಂತಹ ಪ್ರತಿಯೊಬ್ಬ ಪಾರ್ಟ್ನರ್ನ ಹೆಸರಲ್ಲಿ ಒಂದು ಅಕೌಂಟು ಓಪನ್ ಆಗಿರುತ್ತೆ, ಅವರ ಸಪ್ರೇಟ್ ಅಕೌಂಟು. ಆ ಅಕೌಂಟಲ್ಲಿ ಕೂಡ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ಯಾವ ಪಾರ್ಟ್ನರ್ಗೆ ಅಕೌಂಟಲ್ಲಿ ಎಂಟ್ರಿ ಬಿಟ್ಟು ಹೋಗಿದೆ ಅಥವಾ ಏನು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅದನ್ನು ತೆಗಿಬಹುದು ಅಥವಾ ಸೇರಿಸ್ಬೋದು, ಈ ಎರಡು ಸಿಚುವೇಷನ್ನಲ್ಲಿ ಅನ್ನುವಂಥದ್ದು. ಇದಿಷ್ಟು ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಇದರ ಮೇಲೆ ಬರುವಂತಹ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವು ಇದನ್ನು ಎಲ್ಲ ಕ್ವೆಶನ್ಗಳನ್ನು ಕೂಡ ಅರ್ಥ ಮಾಡಿಕೊಂಡು